ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿಶು ಮೀಡಿಯಾ ಕನ್ನಡ. ಇವತ್ತು ಬುಧವಾರ ಈವ್ನಿಂಗಿಂದ ನಾನು ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಒಂದು ಕಬೋರ್ಡ್ನ ಅಂದರೆ ನಾನು ಸೀರೆ ಜೋಡಿಸಿಟ್ಕೊಂಡಿರುವಂಥ ಅದು ಕಬೋರ್ಡ್ನ ನೀಟಾಗಿ ಜೋಡಿಸಿ ಇಡೋಣ ಅಂತ ಹೇಳ್ಬಿಟ್ಟು. ಹೇಗಿದ್ದು ಪಾಪುನೂ ಕೂಡ ಇರಲಿಲ್ಲ, ಹೊರಗಡೆ ಹೋಗಿದ್ದು. ಸೊ ನಾವು ಏನೇ ಒಂದು ಕೆಲಸ ಮಾಡ್ಕೋಬೇಕಾದ್ರೂ ಅಷ್ಟೇ ಮಕ್ಕಳು ಮನೇಲಿ ಇಲ್ಲದೆ ಇದ್ದಾಗಲೇ ನಮಗೆ ಒಳ್ಳೆ ಸಮಯ ಅಂತ ಹೇಳ್ಬೋದು. ನಮಗೆ ಕೆಲಸ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ನಾವು ಒಂದು ಬಟ್ಟೆ ಮಡ್ಚೋದಾಗಿರ್ಬೋದು. ಅವಳು ಸೀರೆ ಏನಾದರೂ ನೋಡಿಬಿಟ್ರೆ ಸಾಕು, ಅದು ಉಟ್ಕೊಳ್ಳೋದಲ್ಲ, ಅವಳೆಲ್ಲದನ್ನು ಅರ್ಗಿ ಅದನ್ನು ಅವಳ ಮೈ ಮೇಲೆಲ್ಲ ಸುತ್ತಕೊಂಡು ಹೆಂಗೆಂಗೋ ಮಾಡಿಬಿಡುತ್ತೆ. ಸೊ ಹಂಗಾಗಿ ಅವಳು ಹೆಂಗಿರೋ ಹೊರಗಡೆ ಹೋಗಿದ್ಲಲ್ಲ ಅಂತ ಹೇಳ್ಬಿಟ್ಟು ಇವತ್ತು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಕಸ ಎಲ್ಲದನ್ನು ಕೂಡ ನೀಟಾಗಿ ಗುಡಿಸ್ಕೊತಾ ಇದ್ದೀನಿ. ಇನ್ನು ಸಂಜೆ ಆಗಿತ್ತಲ್ವಾ, ದೀಪನೂ ಕೂಡ ಹಚ್ಚಬೇಕಿತ್ತು. ಸೊ ಹಂಗಾಗಿ ಕಸ ಎಲ್ಲದನ್ನು ಕೂಡ ನೀಟಾಗಿ ತೊಡ್ಕೊತಾ ಇದ್ದೀನಿ. ನನ್ನ ಸೀರೆಗಳನ್ನ ನಾನು ತುಂಬಾ ಅಂದರೆ ತುಂಬಾ ಕಡಿಮೆನೇ ಯೂಸ್ ಮಾಡೋವಂಥದ್ದು. ಹೆಚ್ಚಾಗಿ ನಾನೇನು ತುಂಬ ಫಂಕ್ಷನ್ ಏನು ಹೋಗೋದಿಲ್ಲ ನಾನು. ಹಾಗಾಗಿ ಇನ್ನು ಫಂಕ್ಷನ್ಗೆ ಹೆಚ್ಚಾಗಿ ಹೋಗಲಿಲ್ಲ ಅಂತಂದರೆ ಆಬ್ವಿಯಸ್ಲಿ ಸೀರೆಗಳನ್ನ ನಾನೇನು ಅಷ್ಟೊಂದು ಯೂಸ್ ಮಾಡೋಕ್ಕೆ ಹೋಗಲ್ಲ. ಇನ್ನು ತುಂಬ ಹತ್ರದವ್ರಾದರೆ ಮಾತ್ರ ರೇಷ್ಮೆ ಸೀರೆ ಇಂಥವನ್ನೆಲ್ಲ ಯೂಸ್ ಮಾಡ್ಬೋದು. ಇನ್ನು ತುಂಬ ದೂರದವ್ರಾದರೆ ತುಂಬ ಹೆವಿ ಅಂತ ಅನ್ನಿಸ್ತಾ ಇರುತ್ತೆ ನಮಗೂ ಕೂಡ ಈ ರೇಷ್ಮೆ ಸೀರೆ ಎಲ್ಲದನ್ನು ಕೂಡ ಹಾಕೊಳ್ಳೋದಕ್ಕೆ. ಸೊ ಹಂಗಾಗಿ ನಾನು ನನ್ನ ಮದುವೆ ರೇಷ್ಮೆ ಸೀರೆನ ನನ್ನ ಮದುವೆಲಿ ಅಷ್ಟೇ ನಾನು ಯೂಸ್ ಮಾಡಿರೋ ಅಂಥದ್ದು. ಅದಾದಮೇಲೆ ನಾನು ಯೂಸ್ ಕೂಡ ಮಾಡೇ ಇಲ್ಲ. ಸೊ ನೋಡಿ, ನನ್ನ ಒಂದು ಕಬೋರ್ಡು ತುಂಬಾ ಮೆಸ್ಸಿಯಾಗಿದೆ. ಏಕೆಂದರೆ ಎಲ್ಲ ನನ್ನ ಮಗಳದು, ನನ್ನದು ಮತ್ತು ನನ್ನ ಹಸ್ಬೆಂಡ್ದು ಎಲ್ಲರದ್ದು ಕೂಡ ಒಟ್ಟಿಗೆ ಇರೋದ್ರಿಂದ ಮನೆ ಅಂತ ಹೇಳಿದ್ಮೇಲೆ ಒಟ್ಟಿಗೆ ಇಟ್ಟಿದ್ದಾಗ ಎಲ್ಲ ತೊಗೊಳಕ್ಕೆ ಹೋದಾಗಲೂ ಕೂಡ ಹರ್ಗಿರುತ್ತೆ. ಅದು ಸರ್ವೇ ಸಾಮಾನ್ಯ ಅದು. ಸೊ ಹಂಗಾಗಿ ನನ್ನ ಸೀರೆಗಳು ಯಾವುದೇದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ, ಎಲ್ಲ ಒಳಗಡೆ ಎಲ್ಲ ಸೇರ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ನೀಟಾಗಿ ಎಲ್ಲದನ್ನು ಕೂಡ ಜೋಡಿಸಿ ಇಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬಾ ಜಾಸ್ತಿ ಸೀರೆ ಕಲೆಕ್ಷನ್ಸ್ ಆ ಥರ ಏನಿಲ್ಲ. ಏನಕ್ಕೆ ಅಂದರೆ ನಾನಷ್ಟು ಸೀರೆ ಉಟ್ಕೊಂಡು ನನಗೆ ಅಷ್ಟೊಂದೇನು ಮ್ಯಾನೇಜ್ ಮಾಡೋಕ್ಕೆ ಆಗೋದಿಲ್ಲ. ಇನ್ನು ಮದುವೆ ಆದ ತಕ್ಷಣ ನನಗೆ ಪಾಪು ಆಗಿದ್ದರಿಂದ ಅಂತೂ ಇನ್ನು ನನಗೆ ಅವಳನ್ನ ಎತ್ಕೊಂಡು ಸೀರೆ ಉಟ್ಕೊಂಡು ಆ ಥರ ಎಲ್ಲ ನಂಗೆ ಮ್ಯಾನೇಜ್ ಮಾಡೋಕ್ಕೆ ಬರೋದೇ ಇಲ್ಲ. ಹಂಗಾಗಿ ಅವಳಂತೂ ಒಂದು ಸೆಕೆಂಡು ಕೂಡ ಕೆಳಗೆ ನಡೆಯೋವಂಥ ಮಗಳಲ್ವೇ ಅಲ್ಲ. ಯಾವಾಗಲೂ ಅಷ್ಟಕ್ಕೂ ಎತ್ತಿಕೋ ಅಂತ ಎತ್ಕೊಂಡೇ ಇರಬೇಕು. ಅಂಥದ್ರಲ್ಲಿ ಮಕ್ಕಳನ್ನ ಎತ್ಕೊಂಡು ಅಥವಾ ಏನೋ ಬಿಸಿಲು ಟೈಮಲ್ಲಂತೂ ಸೀರೆ ಉಟ್ಕೊಂಡು ಮಕ್ಕಳು ಎತ್ಕೊಂಡು ಅದು ಮ್ಯಾನೇಜ್ ಮಾಡೋದಕ್ಕಂತೂ ತುಂಬಾ ಕಷ್ಟ. ಹಾಗಾಗಿ ನಾನೇನು ಅಷ್ಟು ಸೀರೆ ತೊಗೊಳಕ್ಕೆ ಹೋಗೋದೇ ಇಲ್ಲ. ಎಲ್ಲ ಆಲ್ಮೋಸ್ಟ್ ನಾನು ಮದುವೆಲಿ ತೊಗೊಂಡಿರೋವಂಥದ್ದು ಇತ್ತೀಚೆಗೆ ಒಂದು 2-3 ತೊಗೊಂಡಿರೋದಷ್ಟೇ. ಅದು ಬಿಟ್ಟರೆ ನಾನು ಅಷ್ಟು ಸೀರೆ ಕಡೆ ಗಮನನೂ ಕೂಡ ಕೊಡೋದಕ್ಕೆ ಹೋಗೋದೇ ಇಲ್ಲ. ಅಷ್ಟೊಂದು ಇಂಟ್ರೆಸ್ಟು ಕೂಡ ಇಲ್ಲ. ಬರೀ ನನ್ನ ಡ್ರೆಸ್ ಅಷ್ಟೇ ಪಡ್ತೀನಿ ನಾನು. ಈ ಸೀರೆ ಬಂದ್ಬಿಟ್ಟು ಎಲ್ಲರಿಗೂ ಒಂದೊಂದು ಸೀರೆ ಅಂತ, ಅದು ಎಸ್ಪೆಷಲಿ ಹೆಣ್ಮಕ್ಳು ಅಂತ ಹೇಳಿದ್ಮೇಲೆ ಸೀರೆ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಮತ್ತು ಸೀರೆದು ಕೂಡ ಕೆಲವೊಂದೊಂದು ಸ್ಟೋರಿಗಳು ಕೂಡ ಇರುತ್ತೆ. ಸೊ ಹಾಗಾಗಿ ನನಗೆ ಏನು ಈ ಸೀರೆ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ನನ್ನ ಎಂಗೇಜ್ಮೆಂಟಲ್ಲಿ ಕೊಡಿಸಿದ್ದು, ನಮ್ಮ ಯಜಮಾನ್ರು ಮನೆ ಕಡೆಯಿಂದ ಕೊಡಿಸಿದ್ದು. ಇದು ಬಂದು ಒಂದು 12,000 ಅಂತ ಅನಿಸುತ್ತೆ. ಅಂದರೆ ನಮ್ಮ ಮನೆಯಲ್ಲಿ ಹೇಗೆ ಅಂತ ಹೇಳಿದ್ರೆ ನಾವು ಇಂತಿಂಥ ಸೀರೆನೇ ಉಟ್ಕೋಬೇಕು ಇಂತಿಂಥ ಫಂಕ್ಷನ್ಗೆ ಅನ್ನೋದು ಇಲ್ಲಿ ಗಂಡಿನ ಮನೆ ಕಡೆ ಒಂದು ಪದ್ಧತಿ. ಈಗ ಸೀಮಂತಕ್ಕೆ ಗ್ರೀನ್ ಕಲರೇ ಉಟ್ಕೋಬೇಕು, ರಿಸೆಪ್ಷನ್ಗೆ ರೆಡ್ ಕಲರ್ದೇ ಹಾಕ್ಕೊಬೇಕು, ಇನ್ನು ಎಂಗೇಜ್ಮೆಂಟಿಗೂ ಕೂಡ ಗ್ರೀನ್ ಕಲರ್ದೇ ಹಾಕ್ಕೋಬೇಕು ಅಂತ ಈ ರೀತಿಯಾಗಿತ್ತು. ಸೊ ಹಾಗಾಗಿ ನನಗೆ ಗ್ರೀನ್ ಕಲರ್ದೇ ತಗೋ ಅಂತ ಹೇಳಿದರು. ಸೊ ಹಾಗಾಗಿ ಗ್ರೀನ್ ಕಲರ್ ತುಂಬ ಹುಡುಕ್ತೆ, ಯಾವುದೋ ಅಷ್ಟೊಂದು ಚೆನ್ನಾಗಿರೋದಿರಲಿಲ್ಲ. ಸೊ ಇದನ್ನು ನಾನು ತೊಗೊಂಡೆ, ಫೈನಲಾಗಿ ಸೆಲೆಕ್ಟ್ ಮಾಡಿದೆ. ಇದೆ ತುಂಬ ಚೆನ್ನಾಗಿದೆ, ಫೋಟೋಗೆಲ್ಲದಕ್ಕೂ ಕೂಡ ಮೇನ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ಸೀರೆನೇ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಬಟ್ ಆದರೆ ಇದು ಇಷ್ಟು 12,000 ಅಂದರೆ ಸೀರೆಗೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ಇನ್ವೆಸ್ಟ್ ಮಾಡೋದಕ್ಕೆ ನನಗೇನು ಅಷ್ಟೊಂದು ಇಷ್ಟ ಆಗೋಲ್ಲ. ನಾನು ಬಟ್ಟೆ ಅದ್ರ ಮೇಲಂತೂ ಅಷ್ಟು ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟನೇ ಆಗೋಲ್ಲ. ಒಂದು ಒಡವೆ ಆದರೆ ಅಟ್ಲೀಸ್ಟ್ ಒಡವೆ ಇರುತ್ತೆ ಅಂತ ಅನ್ಕೋಬೋದು. ಬಟ್ಟೆ ಮೇಲೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಅದಷ್ಟೇನು ನಂಗೆ ಅಷ್ಟು ಇಷ್ಟ ಆಗೋದೇ ಇಲ್ಲ. ಸೊ ಆಮೇಲೆ ನಾನು ಬಿಲ್ಲೆಲ್ಲ ಹಾಕ್ಸಿದ ಮೇಲೆ ನನಗೆ ಗೊತ್ತಾಗಿದ್ದು ಇದು 12,000 ಸೀರೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಾನು ಮನೆಗೆ ಬಂದು ಅಲ್ಲೂ ಕೂಡ ನಾನು ಬೇಡ ಇದು ಅಂತ ಹೇಳಿದೆ. ಬಟ್ ಆದರೂ ಕೂಡ ತೆಕ್ಕೊಟ್ರು. ಇನ್ನು ಮನೆಗೆ ಬಂದಮೇಲಂತೂ ನಾನು ಸಿಕ್ಕಾಪಟ್ಟೆ ಯೋಚನೆ ಮಾಡಿದ್ದೀನಿ, ಏನಕ್ಕೆ ತೊಗೊಂಡೆ, ಇಷ್ಟು ಕಾಸ್ಟ್ಲಿದ ಏನಕ್ಕೆ ತೊಗೋಬಾರ್ದಿತ್ತೇನೋ ನಾನು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆನೇ ಯೋಚನೆ ಮಾಡಿ ರಾತ್ರಿ ಎಲ್ಲ ನಾನು ನಿದ್ದೆ ಮಾಡಿಲ್ಲ. ಮತ್ತೆ ವಾಪಸ್ ಕೊಟ್ಟು ಕಳಿಸ್ಬೇಕು ಮನೆಗೆ ಬಂದ್ರೂ.
ಮತ್ತು ಮಾರನೇ ದಿನ ವಾಪಸ್ ಕೊಟ್ಬಿಡೋಣ, ಚೇಂಜ್ ಮಾಡಿಸೋಣ ಅಂತೆಲ್ಲ ಡಿಸೈಡ್ ಮಾಡ್ಕೊಂಡಿದ್ದೆ. ಆಮೇಲೆ ನಮ್ಮ ಯಜಮಾನ್ರು ಬೇಡ ತೊಗೊಂಡಿದ್ಯಾ ಎಷ್ಟೇ ಆದರೂ ಪರವಾಗಿಲ್ಲ ಇಟ್ಕೋ ಅಂತ ಹೇಳಿ ಇದು ಮಾಡಿದರು. ಸೊ ಅದು ಸೀರೆ ಅದು ನೋಡಿದಾಗೆಲ್ಲ ಅದೇ ನೆನಪಾಗುತ್ತೆ. ಇನ್ನು ಇದು ರೆಡ್ ಸೀರೆ ಬಂದ್ಬಿಟ್ಟು ನನ್ನ ಒಂದು ರಿಸೆಪ್ಷನ್ ಸೀರೆ. ಸೊ ಇದು ನಾನು ಒಂದೇ ಟೈಮ್ ಉಟ್ಕೊಂಡಿರೋದು. ಈ ರೇಷ್ಮೆ ಸೀರೆಗಳು ಏನಂತ ಹೇಳಿದ್ರೆ ತುಂಬ ವೆಯ್ಟ್ ಇರುತ್ತೆ ಮತ್ತು ತುಂಬ ಲೆಂತ್ ಕೂಡ ಇರುತ್ತೆ. ನಾನು ಸ್ವಲ್ಪ ಕುಳ್ಳಿಯಾಗಿರೋದ್ರಿಂದ ನನಗೆ ಕಸ ಎಲ್ಲ ಗುಡಿಸ್ದಂಗೆ ಆಗಿಬಿಡುತ್ತೆ ಉಟ್ಕೊಂಡ್ರೆ. ಸಿಗಿಸ್ಕೋಬೇಕು, ತುಂಬಾ ಸಿಗಿಸ್ಕೋಬೇಕು, ಎಷ್ಟು ಅಂತ ಸಿಗಿಸ್ಕೊಳಕ್ಕಾಗುತ್ತೆ. ಮತ್ತು ತುಂಬಾ ಉದ್ದನೂ ಇರುತ್ತೆ, ನೆರಿಗೆ ಎಷ್ಟು ಈಗ ತುಂಬ ಸಣ್ಣ ಆಗಿರೋದ್ರಿಂದನೂ ಕೂಡ ತುಂಬಾ ನೆರಿಗೆಗಳ್ನೂ ಕೂಡ ಮಾಡ್ಕೊಬೇಕಾಗುತ್ತೆ. ಸೊ ಹಾಗಾಗಿ ನನ್ನ ಸೀರೆಗಳನ್ನ ಹಾಕೊಳ್ಳೋಕ್ಕೂ ಕೂಡ ಇಂಟ್ರೆಸ್ಟೇ ಪಡೋದಿಲ್ಲ ನಾನು. ಇನ್ನು ಇದು ಬಂದು ನನ್ನ ಸೀಮಂತದ ಸೀರೆ. ಇದು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದಂಥ ಸೀರೆ ಅಂತಂದರೆ ಇದು. ಏಕೆಂದರೆ ತುಂಬ ಅಂದರೆ ತುಂಬ ವೆಯ್ಟ್ಲೆಸ್ ಆಗಿದೆ, ಸ್ವಲ್ಪನೂ ಕೂಡ ಭಾರ ಅನ್ನೋದೇ ಇಲ್ಲ, ಅಷ್ಟು ವೆಯ್ಟ್ಲೆಸ್ ಆಗಿದೆ. ಸೊ ಹಂಗಾಗಿ ಈ ಸೀರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಇನ್ನೆಲ್ಲದೂ ಕೂಡ ವೆಯ್ಟೇನೆಯ, ಈ ಸೆಕೆಗಂತೂ ಇಂಥ ವೆಯ್ಟ್ ಸೀರೆ ಹಾಕೊಳ್ಳೋಕ್ಕೂ ಕೂಡ ತುಂಬಾ ಕಷ್ಟ. ಇನ್ನು ನಾನು ಯಾವ ಸೀರೆನೂ ಕೂಡ ಡ್ರೈ ವಾಶಿಗೆ ಆ ಥರ ಎಲ್ಲ ಏನಕ್ಕೂ ಕೂಡ ಕೊಟ್ಟಿಲ್ಲ. ಏನಕ್ಕೆಂದರೆ ವಾಶಿಗೆ ಏನಾದರೂ ಕೊಟ್ಬಿಟ್ರೆ ಏನಂತ ಹೇಳಿದ್ರೆ ಕಲ್ಲರ್ ಆಲ್ಮೋಸ್ಟ್ ಚೇಂಜ್ ಆಗೋಗ್ಬಿಡುತ್ತೆ. ನಾವು ತೊಗೊಂಡಿದ್ದ ಸೀರೆ ಕಲ್ಲರ್ಗೂ ನಾವು ಡ್ರೈ ವಾಶಿಗೆ ಕೊಟ್ಬಿಟ್ರಂತೂ ಅದು ಫುಲ್ ಚೇಂಜ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಯಾವುದನ್ನು ಕೂಡ ಕೊಡೋಕ್ಕೆ ಹೋಗೇ ಇಲ್ಲ. ಇದು ಬಂದು ನಂದು ಧಾರೆ ಸೀರೆ. ಅದೇ ಹೇಳಿದ್ನಲ್ಲ ನಮ್ಮ ಮನೇಲಿಲ್ಲ, ಇಂತಿಂಥ ಟೈಮಿಗೆ ಇಂತಿಂಥದ್ದೇ ಉಟ್ಕೋಬೇಕು ಅನ್ನೋ ಆರ್ಡ್ರ್ ಇತ್ತು. ಸೊ ಹಾಗಾಗಿ ಇದು ವೈಟ್ದೇ ಬೇಕು ಧಾರೆಗೆ ಅಂತ ಹೇಳಿದಾಗ ಈ ವೈಟ್ದೇ ತೊಗೊಂಡಿದ್ದು. ಇನ್ನು ನಾವು ಸೀರೆಗಳನ್ನ ಇಡುವಾಗ ನಾವು ಈಗ ಪ್ಲಾಸ್ಟಿಕ್ ಹ್ಯಾಂಗರ್ ಏನಾದರೂ ಯೂಸ್ ಮಾಡ್ತಿದ್ರೆ ಬೆಟರು. ಈ ಕಬ್ಬಿಣದ ಏನಾದರೂ ನಾವು ಯೂಸ್ ಮಾಡ್ತಾಯಿದ್ರೆ ಕಬ್ಬಿಣದ ಆಲ್ಮೋಸ್ಟ್ ತುಕ್ಕಿಡ್ದಂಗೆ ಆಗುತ್ತೆ, ರೆಸ್ಟ್ ಹಿಡ್ದಂಗೆ ಆಗುತ್ತೆ. ಅಂದರೆ ಎಲ್ಲದೂ ಅಲ್ಲ, ಕೆಲವೊಂದು ಸತಿ ಆ ರೀತಿಯಾಗಿ ಆಗುತ್ತೆ. ಹಾಗಾಗಿ ನಾವು ಸೀರೆಗಳನ್ನ ಇಡುವಾಗ ಕೆಳಗಡೆ ನ್ಯೂಸ್ ಪೇಪರು ತಪ್ಪದೆ ಹಳೆ ಬಟ್ಟೆಗಳನ್ನ ಹಾಕ್ಬಿಟ್ಟು ನಾವು ರೇಷ್ಮೆ ಸೀರೆಗಳನ್ನ ಇಡಬೇಕಾಗುತ್ತೆ. ಇಲ್ಲಾಂತಂದರೆ ಅದು ಕಲೆ ಒಂದ್ಸಲಿ ರೇಷ್ಮೆ ಸೀರೆಗಳಿಗೆ ಏನಾದರೂ ಆಗಿಬಿಟ್ರೆ ಮತ್ತು ಅದು ಹೋಗ್ಸೋದಕ್ಕೆ ತುಂಬಾ ಕಷ್ಟ ಆಗಿಬಿಡುತ್ತೆ. ರೆಸ್ಟ್ ಹಿಡ್ದಿದ್ದಕ್ಕೆ ಕಲರ್ ನಮ್ಮ ಬಟ್ಟೆಗಳಿಗೆಲ್ಲ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಕಬ್ಬಿಣದಲ್ಲಿ ಇಡ್ತಾ ಇರುವಾಗ ಕೆಳಗಡೆ ನ್ಯೂಸ್ ಪೇಪರ್ನ ಹಾಕ್ಬಿಟ್ಟು ನಾನು ಎತ್ತಿಟ್ಕೊತೀನಿ. ಇವಾಗ ಎಲ್ಲ ಸೀರೆಗಳನ್ನು ಕೂಡ ನೀಟಾಗಿ ಮಡಚಿ ಇಟ್ಕೊಂಡಾಯಿತು. ನನ್ನ ಹತ್ರ ಕಾಸ್ಟ್ಲಿ ಸೀರೆ ಅಂತ ಹೇಳಿದ್ರೆ ನನ್ನ ಒಂದು ರಿಸೆಪ್ಷನ್ ಸ್ಯಾರಿ 15,000 ಅದೇ ನಂದು ಕಾಸ್ಟ್ಲಿ ಸೀರೆ ಅಷ್ಟೇ, ರೆಡ್ ಕಲರ್ದು. ಅದನ್ನು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲದನ್ನು ಕೂಡ ಕಡಿಮೆಲೇ ತೊಗೊಂಡಿದ್ದೀನಿ ನಾನು. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.